ವಿಡಿಯೋ ಶುರು ಮಾಡೋಕೆ ಮುಂಚೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು ಸೋನು ಶ್ರೀನಿವಾಸ್ ಗೌಡ ಅವರನ್ನ ಜಾಸ್ತಿ ಯಾಕೆ ರೋಸ್ಟ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಒಂದೇ ಕಾರಣ, ಅವರ ರೋಸ್ಟ್ ವಿಡಿಯೋಗೆ ಸಿಗೋ ರೀಚ್ ಅಂಡ್ ರೆಸ್ಪಾನ್ಸ್ ಯಾವುದೇ ಅಥವಾ ಯಾರದೇ ರೋಸ್ಟ್ ವಿಡಿಯೋಗೂ ಸಿಗಲ್ಲ. ಸೋನು ಶ್ರೀನಿವಾಸ್ ಗೌಡ ಅವರನ್ನ ರೋಸ್ಟ್ ಮಾಡೋದನ್ನ ನಮ್ಮ ವೀಕ್ಷಕರು ಖುಷಿಯಿಂದ ನೋಡ್ತಾರೆ. ಅದೊಂದನ್ನ ಬಿಟ್ರೆ ಅವರ ಮೇಲೆ ನನಗೆ ಯಾವುದೇ ರೀತಿ ಅಸೂಹೆ ಅಸಮಾಧಾನ ಇಲ್ಲ. ಅವರು ನನ್ನ ಲವರ್ ಅಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅರೆ ಏನ್ ಗುರು, ಕ್ರಿಯೇಟಿವ್ ಕನ್ನಡಿಗ ಅಂತ ಹೇಳೋ ಬದಲು ಇವನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ಕೋತವನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ಸ್ವಾಮಿ, ಅಪ್ಪ ಅಮ್ಮ ಕೊಡ್ಸಿರೋ ಫೋನ್ ಅಲ್ಲಿ ಯಾರೋ ಕಂಡಿಡಿದಿರೋ ಆಪ್ ಅಲ್ಲಿ ಯಾರೋ ಮಾಡಿರೋ ಸಾಂಗ್ ಗೆ ಡೈಲಾಗ್ ಗೆ ಲಿಪ್ಸಿಂಗ್ ಮಾಡೋರೆಲ್ಲ ನಟ ನಟಿಯರು ಆಗ್ತಾರೆ ಅಂದ್ಮೇಲೆ ನಾವ್ ಯಾಕೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ಬಾರ್ದು? ಸೊ ಬನ್ನಿ, ನಮ್ಮ ಸೋನು ಬೇಬಿ ಎಂತ ಮಹಾನ್ ನಟಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ವಿಚಾರ ಮಾಡಿ ನೋಡೋಣ. ಅದಕ್ಕೂ ಮೊದಲು ನೀವು ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣಿಸ್ತಿರೋ ಗಂಟೆನ ಹೊಡಿರಿ. ಯಾಕಂದ್ರೆ ದೇವಸ್ಥಾನದಲ್ಲಿರೋ ಗಂಟೆನ ನೀವು ಹೊಡೆದ್ರೆ ಆ ದೇವರು ನಿಮ್ಗೆ ವರ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ನಿಮ್ಮ ಭಕ್ತ. ನಮ್ಮ ಚಾನಲ್ ಗಂಟೆನ ನೀವು ಹೊಡೆದ್ರೆ ನಿಮ್ಗೆ 100% ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಕನ್ನಡಿಗಾಂತರಲೇ ಬಿಟಿವಿ ಭರವಸೆಯ ಬೆಳಕು, ಸಿಕ್ಕವ್ರಿಗೆಲ್ಲ ಬಕೆಟ್ ಇಟ್ಕೊಂಡು ಬದುಕು. ಅರೆ ಏನದೇನದು? ಸೋನು ಶ್ರೀನಿವಾಸ್ ಗೌಡ ನಟಿ ಅಲ್ಲ ಸ್ವಾಮಿ, ಮೆಟ್ಲು ಇಳ್ಕೊಂಡು ಬರ್ತಿರೋ ಎರಡು ಮಕ್ಳಿರೋ ಆಂಟಿ ಇದ್ದಂಗ ಅವಳೆ. ಇವಳು ಯಾವ ಕಡೆಯಿಂದ ನಿಮ್ಗೆ ನಟಿ ಕಾಣಿಸುದ್ಲು? ಆಮೇಲೆ ಈ ಚೋಟಿ ಬೋಟಿ ಬೇಟಿನ ಈ ಬಕೆಟ್ ಟಿವಿ ಅವರು ಕರೆಸಿ ಪ್ರೋಗ್ರಾಮ್ ಮಾಡೋದಲ್ಲದೆ ಇವಳಿಗೆ ನಟಿ ಅಂತ ಬೇರೆ ಟೈಟ್ಲು ಕೊಟ್ಟವರಲ್ಲ. ಇವರು ನ್ಯೂಸ್ ಇಲ್ದೆ ಅದೆಷ್ಟು ದಿನದಿಂದ ಬರ್ಗೆಟ್ಟಿದ್ರು ಆ ಭಗವಂತಂಗೆ ಗೊತ್ತು. ದೀಪ ಜ್ಞಾನದ ಸಂಕೇತ. ಅಫ್ಕೋರ್ಸ್ ಮೈ ಡಿಯರ್ ಸೋನು ಬೇಬಿ, ಇವರ್ ಅಬ್ಸಲ್ಯೂಟ್ಲಿ ರೈಟ್. ದೀಪ ಜ್ಞಾನದ ಸಂಕೇತ. ಆದ್ರೆ ನಿನಗೆ ನಟಿ ಅಂತ ಟೈಟ್ಲು ಕೊಟ್ಟು ದೀಪ ಜ್ಞಾನದ ಸಂಕೇತ ಅಂತ ನಿನ್ ಕೈಲಿ ಹೇಳಿಸ್ತಾವ್ರಲ್ಲ ಈ ಬಕೆಟ್ ಟಿವಿ ಅವರು, ಅವ್ರಿಗೆ ಜ್ಞಾನ ಮಾನ ಎರಡೂ ಇಲ್ಲ. ದೀಪ ಹಚ್ಚಿ ದೀಪಾವಳಿ ಆಚರಿಸಿ, ಪಟಾಕಿನ ದೂರ ಇಡಿ. ವಾವ್, ದೀಪ ಹಚ್ಚಿ ದೀಪಾವಳಿ ಆಚರಿಸ್ಬೇಕಾ? ನಾವು ಮುಕ್ಳಿಗೆ ಖಾರ ಹಚ್ಕೊಂಡು ದೀಪಾವಳಿ ಆಚರಿಸೋಣ ಅನ್ಕೊಂಡಿದ್ವಿ. ಆಮೇಲೆ ಏನದು ಪಟಾಕಿನ ದೂರ ಇಡಿ. ನೋ 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 ಸೋನು ಬೇಬಿ, ಇವರ್ ಅಬ್ಸಲ್ಯೂಟ್ಲಿ ರಾಂಗ್. ದೂರ ಇಡಬೇಕಾಗಿರೋದು ಪಟಾಕಿನಲ್ಲ, ನಿನ್ನಂತವ್ರನ್ನ ಕರೆಸಿ ಪ್ರೋಗ್ರಾಮ್ ಮಾಡ್ತಾರಲ್ಲ ಇಂಥ ಬಕೆಟ್ ಟಿವಿನ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಲ್ಲ ಗುರು, ಈ ಬಜಾರಲ್ಲಿ ಬಿಸಾಕಿರೋ ವೇಸ್ಟೇಜ್ ಗಳ ಬಗ್ಗೆ ಪ್ರೋಗ್ರಾಮ್ ಮಾಡೋದು ಸಹ ಈ ಬಕೆಟ್ ಟಿವಿ ಅವ್ರಿಗೆ ವಿಶೇಷ ಕಾರ್ಯಕ್ರಮ ಆಗೋಯ್ತಲ್ಲ. ಆಮೇಲೆ ಟೈಟಲ್ ನೋಡಿ ಸ್ವಾಮಿ, ಸ್ವೀಟಿ ಸೋನು. ಈ ಶುಗರ್ ಕಾಯಿಲೆ ಬಂದ್ರೆ ಹೆಂಗಿರುತ್ತೋ ಹಂಗ ಅವಳೆ. ಇವಳು ಯಾವ ಸೀಮೆ ಸ್ವೀಟಿ ಗುರು? ಮೊದ್ಲು ನಟಿ, ಇವಾಗ ಸ್ವೀಟಿ, ಆಮೇಲೆ ನಾಟಿ. ಟೋಟಲಿ ಇವಳನ್ನ ಹೊಗಳ್ತಿರೋ ನೀವು ಕಾರ್ಪೊರೇಷನ್ ಕಸದ ತೊಟ್ಟಿ. ಬಣ್ಣದ ಲೋಕದ ಬಳಕುವ ಬಳ್ಳಿ. ವಾವ್, ಸೋ ನೈಸ್. ಬಿಟಿವಿ ಅವರು ನಮ್ ಸೋನು ಬೇಬಿನ ಬೆಳಕುವ ಬಳ್ಳಿ ಅಂದಿದ್ದಕ್ಕೆ ನನಗೆ ತುಂಬಾನೇ ಖುಷಿ ಆಯ್ತು. ಇದೇ ಖುಷಿಗೆ ಒಂದು ಕವನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓ ಸೋನು, ಬೆಳಕುವ ಬಳ್ಳಿಯಲ್ಲ ನೀನು, ನಿನ್ನ ಮುಖ ಕೊಳೆತು ಕೆಟ್ಟೋಗಿರೋ ಜಾಮೂನು. ನಿನ್ನ ತಲೆಯಲ್ಲಿ ಹೆಚ್ಚಾಗಿವೆ ಏನು, ಅವುಗಳನ್ನ ಹಿಡಿಯೋಕೆ ಬಿಟಿವಿ ಮಾಡ್ತಿದೆ ಪ್ಲಾನು. ಆಕಾಶದಲ್ಲಿ ಮೂನು, ನಿನ್ನ ಫಾಲೋ ಮಾಡೋ ಫಾಲೋವರ್ಸ್ಗೆ ಆಗ್ಲಿ ಬೆನ್ನು ಗೂನು. ಸ್ಟಾರ್ ನಟಿಯರಿಗಿಂತ ಈ ಬ್ಯೂಟಿನೇ ಟಾಪ್. ಅಕ್ಕತಾಗಿ ಸ್ಟಾರ್ ನಟಿಯರಿಗಿಂತ ಈ ಬ್ಯೂಟಿನೇ ಟಾಪ್ ಅಂತೆ. ಅಲ್ಲ ಗುರು, ನಮ್ಮ ಆಸಿಕಾ ರಂಗನಾಥ್ ಅವರು ಹಾಕೊಳ್ಳೋ ಎಕ್ಲಕ್ಕೂ ಕಾಂಪಿಟೇಷನ್ ಕೊಡೋಕೆ ಆಗಲ್ಲ. ಇವಳು ಬ್ಯೂಟಿಲಿ ಟಾಪು. ಶ್ರೀಲೀಲಾ ಅವರು ಕೊಡೋ ಸ್ಮೈಲ್ಗೆ ಎಲ್ಲರೂ ಕ್ರಸ್ ಅಂತ ಕಮಿಟ್ ಆದ್ರೆ, ಇವಳು ಕೊಡೋ ಸ್ಮೈಲ್ಗೆ ಎಲ್ಲರೂ ವ್ಯಾ ಅಂತ ವಾಮಿಟ್ ಮಾಡ್ಕೋತಾರೆ. ಹಂಗಿದ್ರು ಇವಳು ಬ್ಯೂಟಿಲಿ ಟಾಪು. ಅಷ್ಟೆಲ್ಲ ಯಾಕೆ ಗುರು, ಈ ವಿಶೇಷ ಕಾರ್ಯಕ್ರಮನ ನಡೆಸ್ಕೊಡ್ತಿರೋ ಆಂಕರ್ ಹಾಕೊಂಡೆ ನೋಡು, ಹೆಂಗ್ ಅವಳೆ. ಒಳ್ಳೆ ಬ್ಲಾಕ್ ಅಂಡ್ ರೆಡ್ ಬಟ್ಟೆ ಹಾಕೊಂಡು ಕ್ಯೂಟ್ ಆಗಿರೋ ಬೀಟ್ರೋಟ್ ಇದ್ದಂಗೆ. ಅಲ್ಲ, ನನಗೊಂದು ಕನ್ಫ್ಯೂಸನ್, ನೀವು ಬಿಟಿವಿ ಅವರು ಈ ಆಂಟಿ ಫಿಗರ್ ಅಲ್ಲಿ ಯಾವಾಗ ಬ್ಯೂಟಿನ ನೋಡಿದ್ರಿ? ಬಿಟ್ಟಿಯಾಗಿ ಮಾಡ್ಕೊಡೋ ಫೋಟೋ ಶೂಟು, ಪ್ರಮೋಷನ್ಗೋಸ್ಕರ ಮಾಡ್ಕೊಡೋ ಮೇಕಪ್, ಸೂಟ್ ಆಗದೆ ಇರೋ ಡ್ರೆಸ್ಸು, ಇವಳು ಫೋಟೋ ವಿಡಿಯೋಸ್ ನೋಡಕ್ಕೆ ಬರ್ಗೆಟ್ ಕಾಯ್ಕೊಂಡಿರೋ ಇವಳು ಫಾಲೋವರ್ಸು. ಟೋಟಲಿ ಇದು ವಾಷಿಂಗ್ ಪೌಡರ್ ನಿರ್ಮ. ಇವಳನ್ನ ಹಿಂಗೆಲ್ಲ ನೋಡ್ಬೇಕಲ್ಲ, ಅದು ನಮ್ ಕರ್ಮ. ಟಿಕ್ಟಾಕ್ ಸೇರಿದಂತೆ ಅನೇಕ ಆಪ್ಗಳಲ್ಲಿ ಸೋನು ದರ್ಬಾರ್ ಜೋರಾಗಿದೆ. ಹೌದೌದು, ಇದಂತೂ 100% ಸತ್ಯ. ಎಷ್ಟೇ ಆದ್ರೂ ನಮ್ ಸೋನು ಬೇಬಿ ಅಲ್ವಾ, ದರ್ಬಾರ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಷ್ಟಕ್ಕೂ ಈಕೆಯ ಹಿನ್ನೆಲೆ ಏನು? ಓ ಆಂಕರ್ ಅಕ್ಕ, ಅವಳ ಹಿನ್ನೆಲೆ ಏನು ಅನ್ನೋದನ್ನ ನೋಡಿಲಿ. ಬರಲ್ಲ, ಮೆಸೇಜ್ ಮಾಡಕ್ ಬರ್ತಾರ, ಇಲ್ಲ ಶಾಟ ತರಿಯಕ್ ಬರ್ತೀರಾ ಕಾಡುಗಳ. ನೆಕ್ಸ್ಟ್, ಸೋನು ಶ್ರೀನಿವಾಸ್ ಗೌಡಗೆ
ಟ್ಯಾಲೆಂಟ್ ಇತ್ತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಸೋನು ಶ್ರೀನಿವಾಸ್ ಗೌಡಗೆ ಟ್ಯಾಲೆಂಟ್ ಇತ್ತು. ಒನ್ ಮೋರ್ ಟೈಮ್ ಪ್ಲೀಸ್. ಇವೆಲ್ಲ ಮಾಮೂಲು ಕಂಟ್ರೋಲ್. ಅಲ್ಲ ಕಣಕ್ಕೋ ಆಂಕರ್ ಅಕ್ಕ, ಅವಳ ಹತ್ರ ನೀವು ಟ್ಯಾಲೆಂಟ್ ಇರೋದನ್ನ 4x ಸ್ಕೋಪ್ ಹಾಕೊಂಡು ನೋಡಿದ್ರ ಇಲ್ಲ 8x ಸ್ಕೋಪ್ ಹಾಕೊಂಡು ನೋಡಿದ್ರ? ಮೇ ಬಿ ಟೆಲಿಸ್ಕೋಪ್ ಹಾಕೊಂಡು ನೋಡಿರ್ಬೇಕು. ನೀನ್ ತಾನೇ ಏನ್ ಮಾಡ್ತೀಯ ಬಿಡಿಯೋ ಆಂಕರ್ ಅಕ್ಕ, ನಿಂದು ತಪ್ಪಲ್ಲ. ಸ್ಕ್ರಿಪ್ಟ್ ಅಲ್ಲಿ ಏನ್ ಬರ್ದಿರುತ್ತೋ ಅದನ್ನ ಹೇಳ್ತೀಯ. ಮೇ ಬಿ ಈ ಪ್ರೋಗ್ರಾಮ್ಗೆ ಸ್ಕ್ರಿಪ್ಟ್ ಬರ್ದವನು ಸೋನು ಬೇಬಿ ಸಾಮಾನ್ ಭಕ್ತ ಇರ್ಬೇಕು. ಸಾರಿ, ಸೋನು ಬೇಬಿಗೆ ಸಾಮಾನ್ಯವಾಗಿ ಭಕ್ತ ಆಗಿರ್ಬೋದು. ಸೋನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿ ಬಿಟ್ಟಿದ್ದಾರೆ. ಹೌದೌದು, ನಮ್ ಸೋನು ಬೇಬಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗ್ಬಿಟ್ಟವಳೆ. ಸ್ಟಾರ್ ಆಗಿದ್ದು ಅವಳು ಮಾಡ್ತಿರೋದು ಏನಪ್ಪಾ ಅಂದ್ರೆ ಸತಿ ಪತಿ ಕಲಹ, ವಿದ್ಯಾ ಉದ್ಯೋಗ, ಸಾಲ ಬಾಧೆ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ 3 ದಿನದಲ್ಲಿ ಪರಿಹಾರ ಅಂತ ಫೋಟೋ ಹಾಕೊಂಡು ಯಾವ್ದೋ ಗುರೂಜಿದು ಪಾರ್ನ್ ಮೋಸನ್ ಮಾಡ್ತಾವಳೆ. ಸಾರಿ ಪ್ರಮೋಷನ್ ಮಾಡ್ತಾವಳೆ. ಏನ್ ಮಾಡೋದು ಸ್ವಾಮಿ, ಈ ನಡುವೆ ವಿಡಿಯೋ ಮಾಡೋದು ಲೇಟ್ ಆಗಿರೋ ಕಾರಣ ನಾಲ್ಗೆ ಟ್ವಿಸ್ಟ್ ಆಗ್ತಿಲ್ಲ. ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಹಾಗೆ ನಮ್ ಸೋನು ಬೇಬಿ ಏನ್ ಬೇಕಾದ್ರೂ ಪ್ರಮೋಷನ್ ಮಾಡ್ಕೊಳ್ಳಿ, ಪಾಪ ಅವಳದು ಹೊಟ್ಟೆ ಪಾಡು. ಇವಾಗ ನಾವು ಮಾಡಲ್ವಾ ಹಾಗೆ? ಸೋನು ಶ್ರೀನಿವಾಸ್ ಗೌಡಗೆ ಬಿಗ್ ಒಳ್ಳೆ ಆಫರ್ ಸಿಗ್ಲಿ. ಹಾಗೆ ನೀವು ಕೂಡ ಮಾಡೋಕೆ ನ್ಯೂಸ್ ಸಿಗದೆ ಇದ್ದಾಗ ನಾನ್ಸೆನ್ಸ್ ಗಳ ಬಗ್ಗೆ ನ್ಯೂಸೆನ್ಸ್ ಮಾಡ್ಕೊಂಡು ಮೆಂಟಲ್ ಪೇಷಂಟ್ ಗಳ ತರ ಆಡ್ತಾ ಇದ್ದೀರಲ್ಲ, ಇದು ಸರಿಯೇ? ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸೋನು ಬೇಬಿಯ ನಟನೆಯ ಬಗ್ಗೆ ಮತ್ತು ನಾಟ್ಯದ ಬಗ್ಗೆ ತಿಳ್ಕೊಳ್ಳೋಣ. ಏನ್ ಗುರು ಇವನು ನೆಕ್ಸ್ಟ್ ಪಾರ್ಟ್ ಬರುತ್ತೆ ಅಂತ ಹೇಳಿ ವಿಡಿಯೋ ಮಾಡೋದನ್ನೇ ಲೇಟ್ ಮಾಡ್ತಾನೆ ಅಂತ ಬೈಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟ್ ಪಾರ್ಟ್ ಕೂಡ ಆಲ್ರೆಡಿ ರೆಡಿ ಇದೆ. ಮುಂದಿನ ದಿನಗಳಲ್ಲಿ ವಾರಕ್ಕೆ 1 ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ, ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್.